am Dr. Mamata K.R., Assistant Professor, Government First Grade College, Tiptur. So now I am going to explain about problem on process account including normal loss, and abnormal gain. First, we see the problem on process account. Product A is obtained after it passes through distinct processes. The following information is obtained from the accounts for the week ending 3rd May 2019. Particulars: total, process 1, process 2, process 3, direct material, total 7542, process 1 2600, process 2 1980, process 3 2962, direct wages, total 9000, process 1 2000, process 2 3000, process 3 4000, production overhead, total 9000, process 1 2000, process 2 3000, process 3 4000, output during the week, total nil, process 1 950, process 2 840, process 3 750. Next, percentage of normal loss to input, total nil, process 1 5%, process 2 10%, process 3 15%. Value of scrap per unit, process 1 rupees 2, process 2 rupees 4, process 3 rupees 5. 1000 units at rupees 3 each were introduced to process 1. There was no stock of materials or work in process at the beginning or end of the period. The output of each process passes direct to the next process and finally to finished stock. Production overhead is recovered at 100% of direct wages. Prepare process cost accounts. ಇಲ್ಲಿ ಪ್ರೋಸೆಸ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಇನ್ಫಾರ್ಮೇಶನ್ ಅನ್ನ ಅವರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ಪ್ರಾಡಕ್ಟ್ ಎ ಈಸ್ ಒಬ್ಟೈನ್ಡ್ ಆಫ್ಟರ್ ಇಟ್ ಪಾಸಸ್ ಥ್ರೂ ಡಿಸ್ಟಿಂಕ್ಟ್ ಪ್ರೋಸೆಸಸ್. ಸೊ ಪ್ರಾಡಕ್ಟ್ ಎನ ಇಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಕೆಲವೊಂದು ಪ್ರೋಸೆಸ್ ಅನ್ನ ಇಲ್ಲಿ ಪಾಸಸ್ ಮಾಡ್ತಾ ಇದ್ದಾರೆ. The following information is obtained from the accounts for the week ending 3rd May 2019. So, ಈ ಪ್ರೋಸೆಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡಲಿಕ್ಕೆ 3rd May 2019 ಈ ಒಂದು ಡೇಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ಇಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಪರ್ಟಿಕ್ಯುಲರ್ಸ್, ಟೋಟಲ್ ಫಾರ್ ದ ಪ್ರೋಸೆಸ್ 1, ಪ್ರೋಸೆಸ್ 2 ಅಂಡ್ ಪ್ರೋಸೆಸ್ 3. ಸೊ ಪ್ರಾಡಕ್ಟ್ ಏನ ನಾವಿಲ್ಲಿ ಪಡ್ಕೋಬೇಕು ಅಂದ್ರೆ ಈ ಮೂರು ಪ್ರೋಸೆಸ್ ಕೂಡ ಇಲ್ಲಿ ಇರಬೇಕಾಗುತ್ತೆ. ಸೊ ಈ ಮೂರು ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಇನ್ಫಾರ್ಮೇಶನ್ಸ್ ಅನ್ನು ಅವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದನ್ನ ಏನು ಅಂತ ನೋಡೋಣ. ದಟ್ ಈಸ್ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಪ್ರೊಡಕ್ಷನ್ ಓವರ್ಹೆಡ್. ಸೊ ದಿಸ್ ಆಲ್ ಎಕ್ಸ್ಪೆನ್ಸಸ್ are entered in the debit side of the process account 1, 2 and 3. ಈ ಮೂರು ಪ್ರೋಸೆಸ್ಗೆ ಏನು ಅಮೌಂಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, ಈ ಒಂದು ಅಮೌಂಟ್ ಅನ್ನ ಈ ಮೂರು ಪ್ರೋಸೆಸ್ ಅಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ.
And the next, output during the week. Output, it means from one process to another process, means the next process. ಈ ಔಟ್ಪುಟ್ ಅಂದರೆ ಒಂದು ಪ್ರೋಸೆಸ್ಸಿಂದ ನೆಕ್ಸ್ಟ್ ಪ್ರೋಸೆಸ್ಸಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗೋಂಥದ್ದು. ಮೀನ್ಸ್ ಫ್ರಮ್ ಪ್ರೋಸೆಸ್ 1 to process 2 and process 2 to process 3, from process 3 to finished stock account. ಸೊ ಇಲ್ಲಿ ಒಂದು ಪ್ರೋಸೆಸ್ಸಿಂದ ಇನ್ನೊಂದು ಪ್ರೋಸೆಸ್ಸಿಗೆ ಏನಾಗುತ್ತೆ ಆ ಒಂದು ಔಟ್ಪುಟ್ಟನ್ನು ಅವರಿಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಔಟ್ಪುಟ್ ಎಂಟರ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದ ಪ್ರೋಸೆಸ್ ಅಕೌಂಟ್. ಈ ಔಟ್ಪುಟ್ಟನ್ನು ಪ್ರೋಸೆಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಆ್ಯಂಡ್ ದ ನೆಕ್ಸ್ಟ್, ದಟ್ ಈಸ್ ಅ ಪರ್ಸೆಂಟೇಜ್ ಆಫ್ ನಾರ್ಮಲ್ ಲಾಸ್ ಟು ಇನ್ಪುಟ್. ಸೊ ನಾರ್ಮಲ್ ಲಾಸು ಪರ್ಸೆಂಟೇಜಸನ್ನು ಹೇಳಿದ್ದಾರೆ. ಈ ನಾರ್ಮಲ್ ಲಾಸನ್ನು ನಾವು ಯಾವುದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇನ್ಪುಟ್ ಮೀನ್ಸ್ ದ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಟು ಪ್ರೋಸೆಸ್ ಅಂತ ಇದೆ ಅಲ್ವಾ, ಏನು ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಟು ಪ್ರೋಸೆಸನ್ನು ನಾವು ಪ್ರೋಸೆಸ್ ಅಕೌಂಟಲ್ಲಿ ಇನ್ ದ ಡೆಬಿಟ್ ಸೈಡ್ ಫಸ್ಟಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಆನ್ ದಟ್ ಇಂಟ್ರೊಡ್ಯೂಸ್ಡ್ ಯೂನಿಟ್ ದ ನಾರ್ಮಲ್ ಲಾಸ್ ಈಸ್ ಕ್ಯಾಲ್ಕುಲೇಟೆಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೋಸೆಸ್ 1 5% ಇದೆ. ಸೊ ಅದೇ ಪ್ರೋಸೆಸ್ 1ಗೆ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್ ಎಷ್ಟಿದೆ 1000 ಇದೆ. ಸೊ ಈ 1000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ ನಾರ್ಮಲ್ ಲಾಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಹಾಗೇನೇ ಏನು ಔಟ್ಪುಟನ್ನು ನಾವು ಒಂದು ಪ್ರೋಸೆಸ್ಸಿಂದ ಇನ್ನೊಂದು ಪ್ರೋಸೆಸ್ಸಿಗೆ ಟ್ರಾನ್ಸ್ಫರ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈ ಪ್ರೋಸೆಸ್ 1ಇಂದ ಪ್ರೋಸೆಸ್ 2ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಆ ಒಂದು ಯೂನಿಟ್ಸ್ ಮೇಲೆ ನಾವು ಪ್ರೋಸೆಸ್ 2ಅಲ್ಲಿ 10% ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಪ್ರೋಸೆಸ್ 2ಇಂದ ಪ್ರೋಸೆಸ್ 3ಗೆ ನಾವು ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಬರೋಂಥ ಯೂನಿಟ್ಸ್ ಮೇಲೆ 15% ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಲಾಸ್. ಸೊ ಇದನ್ನು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದ್ರೆ ನೋಡೋಣ. ಹಾಗೆ ವ್ಯಾಲ್ಯೂ ಆಫ್ ಸ್ಕ್ರ್ಯಾಪ್ ಪರ್ ಯೂನಿಟ್, ದಟ್ ಈಸ್ 2 rupees, 4 rupees, 5 rupees. ಸೊ ದಿಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಈಸ್ ಮಲ್ಟಿಪ್ಲೈಡ್ ವಿತ್ ದ ನಾರ್ಮಲ್ ಲಾಸ್ ಯೂನಿಟ್ಸ್ to calculate the amount of the normal loss. ಈ ವ್ಯಾಲ್ಯೂ ಆಫ್ ಸ್ಕ್ರ್ಯಾಪ್ ಪರ್ ಯೂನಿಟ್ ಅನ್ನು ಏನು ಮಾಡ್ತೀವಿ, ಈ 5% ನಾವು ಕ್ಯಾಲ್ಕುಲೇಟ್ ಮಾಡಿ ನಾರ್ಮಲ್ ಲಾಸ್ ಯೂನಿಟ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಆ ಯೂನಿಟ್ಸ್ ಜೊತೆ ಈ ಒಂದು ಸ್ಕ್ರ್ಯಾಪ್ ಪರ್ ಯೂನಿಟ್ ವ್ಯಾಲ್ಯೂ ಏನಿದೆ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾರ್ಮಲ್ ಲಾಸ್ ಅಮೌಂಟ್ ಎಷ್ಟು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಸೊ ದಿಸ್ ಬೋತ್ ಈಸ್ ಎಂಟರ್ಡ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದ ಪ್ರೋಸೆಸ್ ಅಕೌಂಟ್. And the next, that is 1000 units at ₹3 each were introduced to process 1. Process 1ಗೆ 1000 ಯೂನಿಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈಚ್ ಯೂನಿಟ್ ವ್ಯಾಲ್ಯೂ ಎಷ್ಟಿದೆ 3 rupees. So this units, introduced units and value are entered in the debit side of the process account. There was no stock of materials or work in progress at the beginning or end of the period. ಸೊ ಅಲ್ಲಿ ಯಾವುದೇ ಆದಂಥ ಸ್ಟಾಕ್ ಆಗಲಿ ಅಥವಾ ವರ್ಕ್ ಇನ್ ಪ್ರೋಸೆಸ್ ಆಗಲಿ ಈ ಒಂದು ಎಂಡ್ ಆಫ್ ದ ಪೀರಿಯಡಲ್ಲಿ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ದ ಔಟ್ಪುಟ್ ಆಫ್ ಈಚ್ ಪ್ರೋಸೆಸ್ ಪಾಸಸ್ ಡೈರೆಕ್ಟ್ ಟು ದ ನೆಕ್ಸ್ಟ್ ಪ್ರೋಸೆಸ್ ಆ್ಯಂಡ್ ಫೈನಲಿ ಟು ಫಿನಿಶ್ಡ್ ಸ್ಟಾಕ್. ಸೊ ಈಚ್ ಪ್ರೋಸೆಸ್ಸಲ್ಲಿ ಔಟ್ಪುಟ್ ಏನಿರುತ್ತೆ ಆ ಔಟ್ಪುಟ್ಟು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಇದು ಪಾಸಸ್ ಆಗುತ್ತೆ, ಅಂದರೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನಾನು ಇಲ್ಲೇ ಹೇಳಿದೆ ನಿಮಗೆ ಔಟ್ಪುಟ್ ಡ್ಯೂರಿಂಗ್ ದ ವೀಕಲ್ಲೇ ನಾನು ಹೇಳಿದೆ ಒಂದು ಪ್ರೋಸೆಸ್ಸಿಂದ ಇನ್ನೊಂದು ಪ್ರೋಸೆಸ್, ಅಂದರೆ ಪ್ರೋಸೆಸ್ 1ಇಂದ ಪ್ರೋಸೆಸ್ 2, ಪ್ರೋಸೆಸ್ 2ಇಂದ ಪ್ರೋಸೆಸ್ 3 ಆ್ಯಂಡ್ ಫೈನಲಿ ಟು ಫಿನಿಶ್ಡ್ ಸ್ಟಾಕ್. ಅಂದರೆ ಫೈನಲ್ ಪ್ರೋಸೆಸ್ ಏನಿರುತ್ತೆ ಆ ಒಂದು ಪ್ರೋಸೆಸ್ ಏನಾಗುತ್ತೆ ಫಿನಿಶ್ಡ್ ಸ್ಟಾಕ್ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಈ ಒಂದು ಔಟ್ಪುಟ್ಟನ್ನು. ಪ್ರೊಡಕ್ಷನ್ ಓವರ್ ಹೆಡ್ ಈಸ್ ರಿಕವರ್ಡ್ ಅಟ್ 100% ಆಫ್ ಡೈರೆಕ್ಟ್ ವೇಜಸ್. ಹೌದು, ಇಲ್ಲಿ ಡೈರೆಕ್ಟ್ ವೇಜಸ್ ಏನಿದೆ ಓವರ್ ಹೆಡ್ ಅಷ್ಟೇ ಇರುತ್ತೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಅನ್ನು ಅವರು ಕೊಟ್ಟಿದ್ದಾರೆ. ಇಫ್ ದೇ ಆರ್ ನಾಟ್ ಪ್ರೊವೈಡ್ ದ information for each process then you calculated on the basis of the direct wages. ಸೊ ಇಲ್ಲಿ ಅಮೌಂಟನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಈ ಅಮೌಂಟನ್ನು ಅವ್ರಿಗೆ ಕೊಡದಲ್ಲೇ ಇದ್ದರೆ ಈ ಡೈರೆಕ್ಟ್ ವೇಜಸ್ ಏನಿದೆ ಆ ಒಂದು ಬೇಸಿಸ್ ಮೇಲೆ ನೀವು ಅಂದರೆ 100% ಆಗಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಪ್ರೊಡಕ್ಷನ್ ಓವರ್ ಹೆಡ್ಗೆ ಎಂಟ್ರಿ ಮಾಡಬೇಕಾಗುತ್ತೆ.
So using this all information, you prepare process cost accounts. ಸೊ ಹಾಗಿದ್ರೆ ಈ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. So this is the problem. So write the heading as process 1 account. ಇಲ್ಲಿ 3 ಪ್ರೋಸೆಸ್ ಇರೋದು, ಒಂದೊಂದೇ ಪ್ರೋಸೆಸ್ ಅನ್ನ ನಾವು ಸೆಪರೇಟ್ ಆಗಿ ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಫಸ್ಟ್ process 1 account. Okay, so first write the format: particulars, units, amount. Again in the credit side, particulars, units, amount. Okay, in the debit side we are entered the expenses. The introduced units and expenses are entered in the debit side, and the losses and output are entered in the credit side. Okay, so first enter the expenses in the problem. First we enter the introduced. ಇಲ್ಲಿ ನೋಡಿ 1000 units at ₹3 each were introduced to process 1 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ process 1 ಬಗ್ಗೆ ಇನ್ಫಾರ್ಮೇಶನ್ ಹೇಳಿರೋದ್ರಿಂದ ಪ್ರೋಸೆಸ್ 1 ನಲ್ಲಿ ಮಾಡ್ತಾ ಇರುವಂತಹ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್ ಅನ್ನ ಫಸ್ಟ್ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ದ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್ ಆರ್ 1000 ಯೂನಿಟ್ಸ್. ನೋಡಿ, ಟು ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್, ದಟ್ ಈಸ್ ದ 1000 ಯೂನಿಟ್. ಸೊ ಇಲ್ಲಿ 1000 ಯೂನಿಟ್ ಇದೆ, ಅಟ್ ₹3 ಈಚ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ದ ವ್ಯಾಲ್ಯೂ ಪರ್ ಯೂನಿಟ್ ₹3. So from this value per unit we multiplied with the introduced units. Introduced units. So ಹಾಗೇನೆ each unit values ಅನ್ನ ನಾವಿಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ introduced units amount ಎಷ್ಟು ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. So that is 1000 into 3. ನೋಡಿ, ಅಮೌಂಟ್ ಕಾಲಮ್ ಅಲ್ಲಿ 3000 ಅನ್ನ ಎಂಟ್ರಿ ಮಾಡಿದೀವಿ. ಸೊ ಫಸ್ಟ್ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಾಯ್ತು. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅನ್ನ ಎಂಟ್ರಿ ಮಾಡೋಣ. ನೋಡಿ, ಪ್ರಾಬ್ಲಮ್ ಅಲ್ಲಿ ಯಾವ್ದಿದೆ ಎಕ್ಸ್ಪೆನ್ಸಸ್? ಡೈರೆಕ್ಟ್ ಮೆಟೀರಿಯಲ್. ಸೊ ದಟ್ ಈಸ್ ಎಂಟರ್ಡ್ ಹಿಯರ್ ಫಾರ್ ದ ಪ್ರೋಸೆಸ್ 1. ದ ಅಮೌಂಟ್ ₹2600. ದಟ್ ಈಸ್ ಎಂಟರ್ಡ್ ಹಿಯರ್. ಟು ಮೆಟೀರಿಯಲ್ ಫಾರ್ ದ ಪ್ರೋಸೆಸ್ 1 ಎಷ್ಟಿದೆ? 2600. 2600. ಇಲ್ಲಿ ಯೂನಿಟ್ಸ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. So we are not entered the units for material. And the next expenses, direct wages. So for the process 1, 2000, it is also entered in debit side. To wages, amount 2000. Next, production overhead. So this production overhead is also entered in debit side. So production overhead for the process 1, 2000 rupees. Entered in the amount column, 2000. Next, output during the week. So this output are entered in the credit side of the process account. By output transferred to process 2 account. ಸೊ ಈ ಔಟ್ಪುಟ್ ಅನ್ನ ಏನ್ ಮಾಡ್ತೀವಿ, ನೆಕ್ಸ್ಟ್ ಪ್ರೋಸೆಸ್ಗೆ ನೀವು ಅದನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ಡೈರೆಕ್ಟ್ ಟು ದ ನೆಕ್ಸ್ಟ್ ಪ್ರೋಸೆಸ್. ಹಾಗಾಗಿ ಈ ಔಟ್ಪುಟ್ ಟ್ರಾನ್ಸ್ಫರ್ಡ್ ಅನ್ನ ಏನ್ ಮಾಡ್ತೀವಿ, ಬೈ ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು ಪ್ರೋಸೆಸ್ 2 ಅಕೌಂಟ್ ಅಂತ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸೊ ದ ನಂಬರ್ ಆಫ್ ಔಟ್ಪುಟ್ ಆರ್ ಯೂನಿಟ್ಸ್ 950 ಯೂನಿಟ್ಸ್. ಇಲ್ಲಿ 50 ಯೂನಿಟ್ಸ್ ಅನ್ನ ಕೊಟ್ಟಿದ್ದಾರೆ, ಆ ಒಂದು 950 ಯೂನಿಟ್ಸ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಅಂಡ್ ನೆಕ್ಸ್ಟ್ ಇಲ್ಲಿ ಬೈ ನಾರ್ಮಲ್ ಲಾಸ್ ಇದೆ. ನಾರ್ಮಲ್ ಲಾಸಸ್ ಬಗ್ಗೆ ಅಂದ್ರೆ ಪರ್ಸೆಂಟೇಜ್ ಆಫ್ ನಾರ್ಮಲ್ ಲಾಸ್ ಟು ಇನ್ಪುಟ್ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರೊಸೆಸ್ 1ಗೆ ಈ ನಾರ್ಮಲ್ ಲಾಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ದಟ್ ಲಾಸ್ ಟು ಇನ್ಪುಟ್, ದಟ್ ಈಸ್ 5%. ಇಟ್ ಮೀನ್ಸ್ ದ 5% ಆನ್ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್. ಈ 5% ಅನ್ನ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು.
The number of units for the introduced units are 1000. The normal loss percentage 5%. Okay, so the 1000 into 5 divided by 100. ಈ ರೀತಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ದಟ್ ಈಸ್ ದ 50 units. So this 50 units is multiplied with the value of scrap per unit. So what the informations are given in the problem, that is the value of scrap per unit, that is 2 rupees. So this 2 rupees is multiplied with the normal loss unit, that is the 50. So ಈ 50 units ಅನ್ನ ಸ್ಕ್ರಾಪ್ ವ್ಯಾಲ್ಯೂ ಏನು ಪ್ರೋಸೆಸ್ 1 ಕೊಟ್ಟಿದ್ದಾರೆ ಆ ಒಂದು 2 rupees ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಾರ್ಮಲ್ ಲಾಸ್ ಅಮೌಂಟ್ ಎಷ್ಟು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ 50 into 2 rupees 100. ಆ್ಯಂಡ್ ದ ನೆಕ್ಸ್ಟ್ ಇಲ್ಲಿ ನಾವು ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು ಪ್ರೋಸೆಸ್ ಟು ಅಕೌಂಟ್ ಅಂತ ಎಂಟ್ರಿ ಮಾಡಿದ್ದೀವಿ. ಇಲ್ಲಿ ಯೂನಿಟ್ಸ್ ಮಾತ್ರ ಎಂಟ್ರಿ ಮಾಡಿದ್ದೀವಿ, ಆದರೆ ಅಮೌಂಟ್ ಇಲ್ಲ. ಸೊ ಈ ಅಮೌಂಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ದಟ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಔಟ್ಪುಟ್ ಟ್ರಾನ್ಸ್ಫರ್ಡ್. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ದ ಫಾರ್ಮುಲಾ ಆಸ್ ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್. ಸೊ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ಔಟ್ಪುಟ್ ಟ್ರಾನ್ಸ್ಫರ್ಡ್ ಅಮೌಂಟನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಹಾಗಿದೆ ಫಸ್ಟು ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಅಂದರೆ ಯಾವುದು? ಇನ್ ಡೆಬಿಟ್ ಸೈಡಲ್ಲಿ ಏನು ಮಾಡಿರ್ತೀವಿ ನಾವು, ಎಕ್ಸ್ಪೆನ್ಸಸ್ ಕಾಸ್ಟ್ ಏನೇನಾಗಿರುತ್ತೆ ಅದನ್ನು ಎಂಟ್ರಿ ಮಾಡಿರ್ತೀವಿ. ಹಾಗಾಗಿ ಡೆಬಿಟ್ ಸೈಡ್ ಟೋಟಲ್ ಏನು ಬರುತ್ತೆ ಆ ಒಂದು ಅಮೌಂಟನ್ನು ನಾವು ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಹಾಗೆ ಟೋಟಲ್ ಕಾಸ್ಟ್ ಎಷ್ಟಿದೆ? 9600. ಸೊ ಇಷ್ಟು ಅಮೌಂಟ್ ಅಂದರೆ 3000 ಪ್ಲಸ್ 2600 ಪ್ಲಸ್ 2000 ಪ್ಲಸ್ 2000. ಸೊ ಇಷ್ಟು ಅಮೌಂಟನ್ನು ಟೋಟಲ್ ಮಾಡಿದ್ರೆ 9600 ಬರುತ್ತೆ. ಸೊ ದಿಸ್ ಅಮೌಂಟ್ ಈಸ್ ಕಾಲ್ಡ್ ಆಸ್ ದ ಟೋಟಲ್ ಕಾಸ್ಟ್ ಮೈನಸ್ ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಎಷ್ಟು? ಇಲ್ಲಿದೆ ನೋಡಿ ಅಮೌಂಟ್ ಆಲ್ರೆಡಿ ವಿ ಫೈಂಡ್ ಔಟ್, ದಟ್ ಈಸ್ ದ 100 rupees. ದಟ್ ಈಸ್ entered here. So total cost minus normal loss divided by units introduced. So the units introduced are 1000 units. ಈ 1000 units. So cost ಅಂದ್ರೆ ಏನಾಗುತ್ತೆ? ಟೋಟಲ್ ಅಮೌಂಟ್ ಅನ್ನು ನಾವು ತಗೊಂತೀವಿ. ಅದು ಯೂನಿಟ್ಸ್ ಅಂದಾಗ ಯೂನಿಟ್ಸ್ ಕಾಲಮಲ್ಲಿ ಏನಿದೆ ಆ ಒಂದು ಯೂನಿಟ್ಸ್ ಅನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. The introduced units are 1000, that is entered here, minus normal loss unit. ಸೊ ನಾರ್ಮಲ್ ಲಾಸ್ ಯೂನಿಟ್ ಏನಿದೆ ಅದನ್ನು ನಾವು ಲೆಸ್ ಮಾಡಬೇಕು. ಸೊ ದಟ್ ಈಸ್ 50 units. ನಾರ್ಮಲ್ ಲಾಸ್ ಯೂನಿಟ್ಸ್ ಆರ್ ದ 50 units. ದಟ್ ಈಸ್ ಎಂಟರ್ಡ್ ಹಿಯರ್. ಸೊ ನಾವು 9600 total cost. Normal loss are the 100. Units introduced 1000 minus normal loss unit 50. So 9600 minus 100, 9500, 1000 minus 50, 950. So now 9500 divided by 950 is equal to rupees 10 per unit. ಸೊ ಒಂದು ಯೂನಿಟಿಗೆ ಅಮೌಂಟ್ ಟ್ರಾನ್ಸ್ಫರ್ಡ್ ಎಷ್ಟಿದೆ? rupees 10 ಇದೆ. ಸೊ ದಿಸ್ rupees 10 is multiplied with the number of units of output transferred to process to account. ಸೊ ಈ ಔಟ್ಪುಟ್ ಯೂನಿಟ್ಸ್ ಏನಿದೆ ಅಂದರೆ 950 rupeesನ್ನು ಈ 10 rupee ಪರ್ ಯೂನಿಟ್ ಇಂದ ನಾವು ಮಲ್ಟಿಪ್ಲೈ ಮಾಡಿದಾಗ ಅಮೌಂಟ್ ಆಫ್ ಔಟ್ಪುಟ್ ಎಷ್ಟು ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ. ಸೊ ನಾವು the 950 into 10, that is the 9500 rupees. ಸೊ ಈ ರೀತಿಯಾಗಿ ಈ ಒಂದು ಔಟ್ಪುಟ್ ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ಕೊಂಡಿದ್ದೀವಿ. and the next we take the total, that is the units 1000, 1000, amount column 9600 and 9600. So this is the process 1 account.
ಸೊ ಇಲ್ಲಿ ನೋಡಿ 1000 ಯೂನಿಟ್ಸ್ ಇದೆ. ಈ ಯೂನಿಟ್ಸ್ ಕಾಲಮಲ್ಲಿ 50 ನಾರ್ಮಲ್ ಲಾಸು, ಔಟ್ಪುಟ್ಟು 950, ಅಂದರೆ ಟೋಟಲು 1000 ಇದೆ. ಸೊ ಈ ಒಂದು 1000ಗಿಂತ ಇಲ್ಲಿ ಏನಾದರೂ ಯೂನಿಟ್ಸ್ ಕಮ್ಮಿ ಬಂದು ಇಲ್ಲಿ ಬ್ಯಾಲೆನ್ಸ್ಡ್ ಯೂನಿಟ್ಸ್ ಏನಾದ್ರು ಬಂದರೆ, ಸೊ ದಟ್ ಬ್ಯಾಲೆನ್ಸ್ಡ್ ಯೂನಿಟ್ಸ್ ಈಸ್ ಟ್ರೀಟೆಡ್ ಆಸ್ ಅಬ್ನಾರ್ಮಲ್ ಲಾಸ್. ಸೊ ದಿಸ್ ಟೋಟಲ್ ಯೂನಿಟ್ಸ್ ಈಸ್ ಮೋರ್ ದ್ಯಾನ್ ದ ಡೆಬಿಟ್ ಸೈಡ್ ಯೂನಿಟ್ಸ್ ಟೋಟಲ್. ಸೊ ಈ ಒಂದು ಕ್ರೆಡಿಟ್ ಸೈಡ್ ಟೋಟಲ್ ಯೂನಿಟ್ಸ್ ಟೋಟಲ್ಲು ಡೆಬಿಟ್ ಸೈಡ್ ಯೂನಿಟ್ಸ್ ಟೋಟಲ್ಗಿಂತ ಜಾಸ್ತಿ ಇದ್ದರೆ, ಸೊ ಅದನ್ನು ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸನ್ನು ನಾವು ತೋರಿಸ್ತೀವಿ. ದಟ್ ಬ್ಯಾಲೆನ್ಸ್ಡ್ ಯೂನಿಟ್ ಈಸ್ ಕಾಲ್ಡ್ ಆಸ್ ದ ಅಬ್ನಾರ್ಮಲ್ ಗೇನ್. ಸೊ ಈ ಒಂದು ಅಬ್ನಾರ್ಮಲ್ ಲಾಸು ಮತ್ತು ಅಬ್ನಾರ್ಮಲ್ ಗೇನನ್ನು ನೆಕ್ಸ್ಟ್ ಪ್ರೋಸೆಸ್ ಅಕೌಂಟಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಈಸ್ ದ ಪ್ರೋಸೆಸ್ 1 ಅಕೌಂಟ್. ಆ್ಯಂಡ್ ನೆಕ್ಸ್ಟ್ ಹಿಯರ್ ಬೈ ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು ಪ್ರೋಸೆಸ್ 2 ಅಕೌಂಟ್ ಅಂತ ನಾವಿಲ್ಲಿ ಹೇಳಿದ್ದೀವಿ. ಅಂದರೆ ಇಲ್ಲಿರೋಂಥ ಔಟ್ಪುಟನ್ನು ಏನು ಮಾಡಬೇಕು, ಪ್ರೋಸೆಸ್ 2 ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರೋಸೆಸ್ 2 ಅಕೌಂಟ್ to, so that is to transfer from process 1 account. ಸೊ ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೆ, ಪ್ರೋಸೆಸ್ 1 ಇಂದ ಪ್ರೋಸೆಸ್ 2ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ದಟ್ ಈಸ್ ದ 950 ಯೂನಿಟ್ 9500. So now we enter the expenses in debit side, that is direct material for the process to 1980. So it is entered in the debit side of the process account. To material amount 1980 rupees. And the next expenses, direct wages 3000. To wages 3000. And the next one, production overhead. Production overhead amount 3000 for the process 2. To production overhead 3000. And the next two, by normal loss. So normal loss kuda ide nodi. So normal loss to input, normal loss ಎಷ್ಟು ಹೇಳಿದ್ದಾರೆ, 10% ಇದೆ. ಸೊ ಈ 10% ಅನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಇನ್ಪುಟ್ ಯೂನಿಟ್ಸ್. ಸೊ ಆನ್ ದ ಬೇಸಿಸ್ ಆಫ್ ದ ಇನ್ಪುಟ್ ಯೂನಿಟ್, ದ ಇನ್ಪುಟ್ ಯೂನಿಟ್ಸ್ ಆರ್ 950. ಪ್ರೋಸೆಸ್ 1ಗೆ 1000 ಯೂನಿಟ್ಸ್ ಇರುತ್ತೆ, ಅದನ್ನು ಪ್ರಾಬ್ಲಮಲ್ಲಿ ಹೇಳಿದ್ದಾರೆ. ಬಟ್ ಪ್ರೋಸೆಸ್ 2, so was the units are transferred from the process 1 account, that is treated as input unit for the process 2 account. ಸೊ 1 ಇಂದ ಏನು ಪ್ರೋಸೆಸ್ 2 ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ, ಅದನ್ನು ನಾವು ಇಲ್ಲಿ ಇನ್ಪುಟ್ ಯೂನಿಟ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ನಾವು ದ ಇನ್ಪುಟ್ ಯೂನಿಟ್ಸ್ ಆರ್ 950. ದ ನಾರ್ಮಲ್ ಲಾಸ್ ಪರ್ಸೆಂಟೇಜ್ 10%. ಸೊ 10% ಅನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯೂನಿಟ್ಸ್ ಎಷ್ಟು ಬರುತ್ತೆ, 95. ಸೊ 950 into 10 divided by 100. So now the normal loss unit 95. So this 95 units are multiplied with rupees 4. That is the scrap value. Scrap values ಏನಿದೆ, ಈ ವ್ಯಾಲ್ಯೂಸ್ ಜೊತೆ ನಾರ್ಮಲ್ ಲಾಸ್ ಯೂನಿಟ್ ಅನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾರ್ಮಲ್ ಲಾಸ್ ಅಮೌಂಟ್ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ 95 into 4, 380 rupees. And the next by ಔಟ್ಪುಟ್. ನೋಡಿ ಔಟ್ಪುಟ್ ಇಲ್ಲಿದೆ ಅಲ್ವಾ, ಔಟ್ಪುಟನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ದ ನಂಬರ್ ಆಫ್ ಔಟ್ಪುಟ್ಸ್ ಆರ್ 840 ಯೂನಿಟ್ಸ್. ಬೈ ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು ಪ್ರೋಸೆಸ್ 3 ಅಕೌಂಟ್. ಸೊ ಈ ಒಂದು ಔಟ್ಪುಟನ್ನು ನೆಕ್ಸ್ಟ್ ಪ್ರೋಸೆಸ್ಸಿಗೆ ನಾವು ಪಾಸ್ ಮಾಡಬೇಕಾಗಿರೋದ್ರಿಂದ ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು ಪ್ರೋಸೆಸ್ 3 ಅಕೌಂಟ್ ಅಂತ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನಂಬರ್ ಆಫ್ ಯೂನಿಟ್ಸ್ ಎಷ್ಟಿದೆ, 840. And the next we take the total of units. ಇಲ್ಲಿ ಎಲ್ಲ ಐಟಮ್ ಕೂಡ ಎಂಟ್ರಿ ಮಾಡಿ ಆಯಿತು. ಯೂನಿಟ್ಸ್ ಅನ್ನು ಫಸ್ಟ್ ನಾವು ಟೋಟಲ್ ತಗೊಳ್ಳೋಣ. ದ ಡೆಬಿಟ್ ಸೈಡ್ ಟೋಟಲ್, ದ ಯೂನಿಟ್ಸ್ ಟೋಟಲ್ 950. ಸೊ ಅದೇ ರೀತಿ
ಕ್ರೆಡಿಟ್ ಸೈಡ್ ನೋಡಿ. ಸೊ ಇಲ್ಲಿ ಎಷ್ಟಿದೆ, 950ಗಿಂತ ಕಮ್ಮಿ ಇದೆ. ಸೊ ಎಷ್ಟು ಕಮ್ಮಿ ಇದೆ, 15 ಯೂನಿಟ್ಸ್ ಕಮ್ಮಿ ಇದೆ. ಇಟ್ ಮೀನ್ಸ್ ದ ಡೆಬಿಟ್ ಸೈಡ್ ಯೂನಿಟ್ಸ್ is more than the credit side units, total units. So now the balanced units are 15. So this balanced units are called as by abnormal loss. ಸೊ ಇಲ್ಲಿ ಏನು ಬ್ಯಾಲೆನ್ಸ್ ಬಂದಿದೆ ಯೂನಿಟ್ಸು ಅದನ್ನು ನಾವು ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯೂನಿಟ್ಸ್ ಆಯಿತು, ಬಟ್ ಹೌ ಡು ಯು ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ದ ಅಬ್ನಾರ್ಮಲ್ ಲಾಸ್? Let's see how to calculate the amount of the abnormal loss. That is the calculation of abnormal loss. The amount of abnormal loss. By using the formula as total cost minus normal loss divided by units introduced minus normal loss unit into abnormal loss unit. ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ನಾವು ದ ಅಮೌಂಟ್ ಆಫ್ ಅಬ್ನಾರ್ಮಲ್ ಲಾಸಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ದಟ್ ಈಸ್ ದ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಅಂದರೆ ನಾನು ಆಗಲೇ ಹೇಳಿದೆ ಪ್ರೋಸೆಸ್ 1 ಅಕೌಂಟಲ್ಲೇ ಡೆಬಿಟ್ ಸೈಡಲ್ಲಿ ಏನು ಅಮೌಂಟ್ ಟೋಟಲ್ ಇರುತ್ತೆ ಅದನ್ನು ನಾವು ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ದ ಟೋಟಲ್ ಕಾಸ್ಟ್ ಅಮೌಂಟ್ rupees 17,480 rupees. That is entered here minus normal loss amount. So normal loss amount we are already find out, that is the 380 rupees. That is entered here divided by units introduced. So units introduced ಅನ್ನು ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ, that is the 950 units. 950 units minus normal loss units. So normal loss units ಇಲ್ಲಿದೆ ನೋಡಿ 95 units. So here entered 95. So now 17,480 minus 380 divided by 950 minus 95 into abnormal loss unit. So abnormal loss unit already ನಮಗೆ ಸಿಕ್ಕಿದೆ, that is the 15 units that is entered here. So ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ the result of the amount of abnormal loss rupees 300. So ಎಷ್ಟಾಗುತ್ತೆ, rupees 300, that is the amount of abnormal loss 300. So next we take the total of the amount in both sides, that is the 17,480. So now the balanced amount, that is the 17,480 minus 380 minus 300 in ಏನು balanced amount ಬರುತ್ತೆ, that is treated as the amount of output transferred to process 3 account. ಆ ಬ್ಯಾಲೆನ್ಸ್ ಅನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ದಟ್ ಬ್ಯಾಲೆನ್ಸ್ಡ್ ಅಮೌಂಟ್ 16,800. ಓಕೆ, ದಿಸ್ ಈಸ್ ದ ಪ್ರೋಸೆಸ್ 2 account. And the next this output transferred to process 3 account. So this is transferred to the process 3 account 840 units and the amount are 16,800. ಸೊ ಇಲ್ಲಿ ಏನು ಮಾಡ್ತೀವಿ, ಈ ಒಂದು ಔಟ್ಪುಟ್ಟನ್ನು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ದಟ್ ಈಸ್ ಪ್ರೋಸೆಸ್ 3 account. That is the format. Okay, to transfer from process 2 account. So 2 ಅಲ್ಲಿ ನಾವು ಎಂಟ್ರಿ ಮಾಡಬೇಕಾದ್ರೆ ಟ್ರಾನ್ಸ್ಫರ್ ಟು ಪ್ರೋಸೆಸ್ 3 account ಅಂತ ತೋರಿಸಿರ್ತೀವಿ. ಅದೇ ಪ್ರೋಸೆಸ್ 3 ಅಕೌಂಟಿಗೆ ಬಂದಾಗ ಟು ಟ್ರಾನ್ಸ್ಫರ್ ಫ್ರಮ್ ಪ್ರೋಸೆಸ್ 2 ಅಕೌಂಟ್ ಅಂತ ನಾವು ತೋರಿಸ್ತೀವಿ. ಓಕೆ, ಯೂನಿಟ್ಸ್ 840, ಅಮೌಂಟ್ 16,800. ಸೊ ನೆಕ್ಸ್ಟ್, ಸೊ ಪ್ರೋಸೆಸ್ 2 ಅಕೌಂಟಲ್ಲಿ ಹೇಗೆ ನಾವು ಎಕ್ಸ್ಪೆನ್ಸಸ್ಸು, ನಾರ್ಮಲ್ ಲಾಸು, ಔಟ್ಪುಟ್ಟನ್ನು ಎಂಟ್ರಿ ಮಾಡಿದ್ವಿ, ಅದೇ ರೀತಿ ಪ್ರೋಸೆಸ್ 3ಲೂ ಕೂಡ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ದ ಫಸ್ಟ್ ಒನ್,
direct material. To material, the amount for the process 3, 2962. 2962. And the next expenses, direct wages, amount 4000. Next, production overhead, amount 4000. Then by normal loss, the normal loss to input, that is the 15%. It means the normal loss is the 15% on input. Here the input units are 840 units. So 840 into 15 divided by 100, that is the 126 units. That is the normal loss. Our kottira informations prakara, that is the 15% on input anta helidare. So ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಬರೋಂಥ ಯೂನಿಟ್ 126 units. So now we calculate the amount of the normal loss. So the normal loss unit, that is 126, is multiplied with the value of scrap per unit, that is rupees 5. So now the amount of normal loss 630 rupees. And the next one, we enter the output. So here we are entered this output as by output transferred to finished goods account. So process 1 in the process 2 ಗೆ ಅಂತ ನಾವು ಎಂಟ್ರಿ ಮಾಡ್ತೀವಿ. From process 2 ಅಲ್ಲಿ for process 3 ಅಂತ ಎಂಟ್ರಿ ಮಾಡ್ತೀವಿ. But process 3, it is the last process. That's why it is entered as the output transferred to finished goods. Process 3 ನೇ ಇಲ್ಲಿ ಲಾಸ್ಟ್ ಪ್ರೋಸೆಸ್ ಆಗಿರೋದ್ರಿಂದ ಇಲ್ಲಿ ನಾವು ಫಿನಿಶ್ಡ್ ಗೂಡ್ಸಿಗೆ ಟ್ರಾನ್ಸ್ಫರ್ ಅನ್ನು ನಾವು ತೋರಿಸಬೇಕಾಗುತ್ತೆ. ಸೊ ದ ನಂಬರ್ ಆಫ್ ಔಟ್ಪುಟ್ ಫಾರ್ ದ process 3 ಆರ್ 750 units, that is entered here. And the next, we take the total of units. So in this process, the credit side units total is more than the debit side units total. So ಈ ಒಂದು process 3 ಲಿ ಏನಾಗಿದೆ, credit side units total debit side units total ಗಿಂತ ಜಾಸ್ತಿ ಇದೆ. Okay, so the total of the credit side units 876. ಹಾಗಿದ್ರೆ ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ನೋಡೋಣ. So 876 minus 840. So now the balanced units are 36 units. So these 36 units are called as abnormal gain. So ಇಲ್ಲಿ ಏನು ಬ್ಯಾಲೆನ್ಸ್ ಯೂನಿಟ್ಸ್ ಬಂದಿದೆ ಅದನ್ನು ನಾವು abnormal gain ಅಂತ ಹೇಳ್ತೀವಿ. So now we find out the amount of abnormal gain. So it is calculated as by using the formula as the total cost minus normal loss divided by units introduced minus normal loss unit into abnormal gain unit. Into abnormal gain unit. ಇಲ್ಲಿ abnormal gain unit ಏನಿದೆ ಅದರಿಂದ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. So now we take the total cost. The total cost means ನಾನು ಆಗಲೇ ಹೇಳಿದೆ the total amount of the debit side, that is the 16,800 plus 2,962 plus 4,000 plus 4,000. So now the total cost amount 27,762 minus normal loss. The amount of the normal loss, that is the 630, divided by units introduced. The introduced units are 840. So ಇಲ್ಲಿ units ಅನ್ನು ನಾವು ತಗೊಂತಾ ಇದೀವಿ, that is the 840 minus normal loss units. The normal loss units, that is the 126 units. So normal loss units are the 126 into
abnormal gain unit. So we are already find out that is abnormal gain units are 36 units that is entered here. So 27,762 minus 630 divided by 840 minus 126 into 36. So now the amount of the abnormal gain rupees 1,368 that is entered here. So now we take the total of amount in both sides. That is 29,130. So now here also 29,130. So from the 29,130 we deducted the normal loss amount 630. Was the balanced amount is there that is entered for the output transferred to finished goods account. So that balanced amount rupees 28,500. So this is the process account. In this way we are preparing the process account. So thank you for watching this video.